ಅಕ್ಯೂಟ್ ಮೌಂಟನ್ ಸಿಕ್ನೆಸ್. ನೀವು ಬಹಳ ಎತ್ತರವಾದ ಪ್ರದೇಶ, ಉದಾಹರಣೆಗೆ 10-15 ಸಾವಿರದಿಂದ 18,000 ಎತ್ತರ ಇರೋ ಪರ್ವತ ಶ್ರೇಣಿ ಹೋದಾಗ ತಲೆನೋವು, ವಾಂತಿ ಸಂಕಟ, ಇಂಬ್ಯಾಲೆನ್ಸು, ಮೇಲುಸಿರು ಬಂದಿರುತ್ತೆ. ಉದಾಹರಣೆಗೆ ಲಡಾಖ್, ಕಾರ್ದುಂಗ್ಲಾ ಪಾಸ್, ಕೈಲಾಸ, ಮಾನಸ ಸರೋವರ ಇಂಥ ಕಡೆ ಎಲ್ಲ ಹೋದಾಗ, ಎವರೆಸ್ಟ್ ಬೇಸ್ ಕ್ಯಾಂಪ್ ಹೋದಾಗ ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ. ಮೇಲೆ ಹೋದಂತೆಲ್ಲ ಅಟ್ಮಾಸ್ಫಿಯರ್ ಪ್ರೆಷರ್ ಭಾಳ ಕಮ್ಮಿ ಇರುತ್ತೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಕೂಡ ಕಮ್ಮಿ ಇರುತ್ತೆ. ಆ ಎತ್ತರದಲ್ಲಿ ನೀರು ಕೂಡ 70-75 ಡಿಗ್ರಿಗೆ ಕುದಿಯುತ್ತೆ. ನಿಮಗೆಲ್ಲ ಗೊತ್ತಿರೋಂಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಂಟಿಗ್ರೇಡ್ ಅಟ್ ಸೀ ಲೆವೆಲ್. ಈ ಅಕ್ಯೂಟ್ ಮೌಂಟನ್ ಸಿಕ್ನೆಸ್ಸನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಆ ಪ್ರದೇಶಕ್ಕೆ ಅಕ್ಲಟಮೈಸ್ ಆಗಬೇಕಾಗುತ್ತೆ. ಅಕ್ಲಟಮೈಸೇಷನ್ ಅಂತಂದರೆ ಆ ಎನ್ವೈರ್ಮೆಂಟ್ಗೆ ಹೊಂದಿಕೊಳ್ಳೋದು. ಇದು ಭಾಳ ನಿಧಾನವಾಗಿ ಆಗಬೇಕು. ಒಂದು 10,000, 12,000 ಅಂಥ ಕಡೆ ನಾವು 1-2 ದಿವಸ ಕಾಲ ಕಳೆದು ಮತ್ತೆ ನಿಧಾನಕ್ಕೆ ಮುಂದುವರಿಬೇಕಾಗತ್ತೆ. ಆ ಎತ್ತರಕ್ಕೆ ಹೋದಾಗ ಊಟ ಸೇರಲ್ಲ, ಆದ್ರೂ ಬಲವಂತವಾಗಿ ಏನಾದ್ರು ತಿಂದು ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ಕ್ಲೈಂಬ್ ಹೈ, ಸ್ಲೀಪ್ ಸ್ಲೋ, ಇದು ಕೂಡ ಇಂಪಾರ್ಟೆಂಟು. ಸ್ಮೋಕಿಂಗು, ಆಲ್ಕೋಹಾಲು ಮತ್ತು ಈ ಥರ ಮತ್ತು ಬರುವ ಔಷಧಿಗಳು, ನಿದ್ದೆ ಮಾತುಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ನಾವು ಯಾವಾಗ ಇಳಿಬೇಕು ಅದನ್ನು ಡಿಸೈಡ್ ಮಾಡ್ಕೋಬೇಕು. ಮೇಲುಸಿರು ಜಾಸ್ತಿ ಆದಾಗ, ಎದೆ ಬಡಿತ ಜಾಸ್ತಿ ಆದಾಗ, ಎದೆ ನೋವು ಬಂದು, ಕಣ್ಣು ಕತ್ತಲೆ ಬಂದರೆ, ಇಂಬ್ಯಾಲೆನ್ಸ್ ಇದ್ದಾಗ ಮುಂದುವರಿಯೋದಲ್ಲೇ ನಾವು ವಾಪಸ್ ಬರಬೇಕಾಗತ್ತೆ. ಸಾಧಾರಣ 12,000 ಅಡಿಯಿಂದ 18,000 ಅಡಿಯವರೆಗೆ ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. 18,000 ಅಡಿ ಮೇಲ್ಪಟ್ಟು ವೆರಿ ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಮೇಲೆ ಹೋದಂತೆ ಅಟ್ಮಾಸ್ಫಿಯರ್ ಪ್ರೆಷರ್ ಕಮ್ಮಿ ಆಗಿ ಆಕ್ಸಿಜನ್ನು ಕಮ್ಮಿ ಆಗಿರುತ್ತೆ. ಹಾಗಾಗಿ ನಮ್ಮ ಮೆದುಳಿಗೆ ಕಮ್ಮಿ ಆಕ್ಸಿಜನ್ ಹೋಗುತ್ತೆ, ಅದರಿಂದ ತಲೆನೋವು ಬರುತ್ತೆ. ಜೊತೆಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಹೊರಗಡೆ ಜಾಸ್ತಿ ಇರೋದ್ರಿಂದ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ಇದಕ್ಕೆ ನಾವು ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವಿ. ಹಾಗೆಯೇ ಶ್ವಾಸಕೋಶದಲ್ಲೂ ಕೂಡ ನೀರು ತೇರ್ಕೊಳ್ಳುತ್ತೆ, ಅದಕ್ಕೆ ಪಲ್ಮನರಿ ಎಡಿಮಾ ಅಂತ ಹೇಳ್ತೀವಿ. ಅಲ್ಲಿ ರೆಸ್ಪಿರೇಟರಿ ಆಲ್ಕೋಲೋಸಿಸ್ ಕೂಡ ಆಗುತ್ತೆ. ಹಾಗಾಗಿ ಹೈಪರ್ ವೆಂಟಿಲೇಷನ್ ಅಂದರೆ ಮೇಲ್ಮೇಲೆ ಉಸಿರು ಬರುತ್ತೆ. ತಲೆನೋವು, ಮೇಲುಸಿರು ಇದ್ದರೂ ಕೂಡ ನಾವು ಮತ್ತೆ ಮೇಲೆ ಹೋಗ್ತಾ ಇದ್ದರೆ ತಲೆ ಒಳಗಡೆ ಪ್ರೆಷರ್ ಜಾಸ್ತಿಯಾಗಿ, ಇಂಟ್ರಾಕ್ರೈನಿಯಲ್ ಪ್ರೆಷರ್ ಅಂತ ಹೇಳ್ತೀವಿ, ಜಾಸ್ತಿಯಾಗಿ ಹೆಡ್ಏಕ್ ಜಾಸ್ತಿ ಆಗುತ್ತೆ. ಅದರಿಂದ ಅನ್ಸ್ಟಡಿ ಗೈಟ್ ಬರುತ್ತೆ, ಅಥವಾ ಎಚ್ಚರ ತಪ್ಪೋದು, ಕನ್ವಲ್ಷನ್ಸ್ ಬರ್ಬೋದು, ವಾಮಿಟಿಂಗ್ ಆಗ್ಬೋದು, ರೆಟಿನಾ ಹೆಮೊರೇಜ್ ಆಗ್ಬೋದು, ಅಥವಾ ಬ್ರೈನ್ ಹೆಮೊರೇಜ್ ಕೂಡ ಆಗಿ ಅನ್ಕಾನ್ಷಿಯಸ್ ಆಗಿ ಮರಣ ಕೂಡ ಸಂಭವಿಸಬಹುದು. ಇನ್ನು ಶ್ವಾಸಕೋಶದಲ್ಲಿ ನೀರು ಸೇರಿಕೊಂಡು ಅಂದರೆ ಪಲ್ಮನರಿ ಎಡಿಮಾ ಜಾಸ್ತಿ ಆದಾಗ ಕಫ ಕೆಂಪಾಗಿ ಹೊರಗಡೆ ಬರುತ್ತೆ, ನೊರೆ ಕೆಂಪಾಗಿ ಬರುತ್ತೆ, ಮೇಲ್ಮೇಲೆ ಉಸಿರು ಬರುತ್ತೆ. ಆವಾಗ ಕೂಡ ಹೈಪರ್ ವೆಂಟಿಲೇಷನ್ ಆಗಿ ಆಲ್ಕೋಲೋಸಿಸ್ ಆಗಿ ತೊಂದರೆ ಉಂಟು ಮಾಡ್ಬೋದು. ಈ ಅಕ್ಯೂಟ್ ಮೌಂಟನ್ ಸಿಕ್ನೆಸ್ಸಿಂದ ಬರೋ ತಲೆನೋವಿಗೆ ಯಾವ ಅನಾಲಿಸಿಕ್ ಅಂದರೆ ಪೇನ್ ಕಿಲ್ಲರು ವರ್ಕ್ ಆಗಲ್ಲ. ಇದಕ್ಕೆ ನಾವು ಸೆರೆಬ್ರಲ್ ಎಡಿಮಾನ ಕಮ್ಮಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸೆಂಟ್ರಲಿ ಆ್ಯಕ್ಟಿಂಗ್ ಡಯರ್ಟಿಕ್ ಅಂತ ಹೇಳ್ತೀವಿ, ಅಸಿಟಜೋಲಮೈಡನ್ನು ಮಾತ್ರೆ ತೊಗೊಳ್ಬೇಕಾಗುತ್ತೆ. ಅಂದರೆ ಮಾರ್ಕೆಟಲ್ಲಿ ಡೈಮಾಕ್ಸ್ ಅಂತ ಹೇಳ್ತೀವಿ. ಇದನ್ನು 250 mg ದಿನಕ್ಕೆ 3 ಬಾರಿ ತೊಗೊಳ್ಬೇಕಾಗುತ್ತೆ. ಈ ಮಾತ್ರೆ ಸಾಧಾರಣ 10,000, 12,000 ಇರುವಾಗಲೇ ಶುರು ಮಾಡಿದ್ರೆ ಸೆರೆಬ್ರಲ್ ಎಡಿಮಾ ಬರೋದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು. ಈ ಮಾತ್ರೆಯಿಂದ ಈ ಸೆರೆಬ್ರಲ್ ಎಡಿಮಾ ಅಂದರೆ ಬ್ರೈನೆಲ್ಲ ನೀರು ಹೊರಗೆ ಬರುತ್ತೆ, ಶ್ವಾಸಕೋಶದಲ್ಲ ನೀರು ಕೂಡ ಹೊರಗೆ ಬಂದು ಮೇಲುಸಿರು ಕೂಡ ಕಮ್ಮಿ ಆಗುತ್ತೆ. ಇನ್ನು ಹೈಪಾಕ್ಸಿಯಾದ ಲಾಂಗ್ ಟರ್ಮ್ ಎಫೆಕ್ಟ್ ನೋಡೋಣ. ಹೈಪಾಕ್ಸಿಯಾ ಅಂದರೆ ಕಮ್ಮಿ ಆಕ್ಸಿಜನ್. ಯಾವಾಗಲೂ ಅಲ್ಲೇ ವಾಸ ಮಾಡೋಂಥ ಜನರಿಗೆ ಕಮ್ಮಿ ಆಕ್ಸಿಜನ್ ಇದ್ದಾಗ ಬೋನ್ ಮ್ಯಾರೋದಿಂದ ಎರಿಥ್ರೋಪಾಯ್ಟಿನ್ ಫ್ಯಾಕ್ಟರ್ ಅನ್ನೋದು ಸೆಕ್ರೆಟ್ ಆಗುತ್ತೆ. ಇದು RBC ಕೌಂಟ್ ಅಂದರೆ ಕೆಂಪು ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ಎರಿಥ್ರೋಸೈಟೋಸಿಸ್ ಅಂತ ಹೇಳ್ತೀವಿ, ಅಥವಾ ಸೆಕೆಂಡರಿ ಪಾಲಿಸೈಥೀಮಿಯಾ ಅಂತ ಹೇಳ್ತೀವಿ. ಇದರಿಂದ ವ್ಯಕ್ತಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗಿ ಅವರು ಸುಲಭವಾಗಿ ಬೆಟ್ಟದಲ್ಲಿ ಓಡಾಡ್ಕೊಂಡಿರ್ತಾರೆ. ಇಷ್ಟು ಹೇಳಿ ನಾನು ಇಂದಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.